ಈಗ ಹೈಕಮಾಂಡ್ ಅಂಗಳದಲ್ಲಿ ನನ್ನ ಶ್ರಮಕ್ಕೆ ಫಲ ಕೊಡಿ ಅನ್ನೋ ಮಾತಾಡಿರೋದಕ್ಕೂ ಡಿ ಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವ ಕಾರ್ಡ್ ಪ್ಲೇಗೂ ಸಂಬಂಧ ಇದೆಯಾ ಪ್ರಶ್ನೆ. ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಹಕ್ಕೊತ್ತಾಯ ಮಾಡಿದ್ದಾರೆ. ಡಿ ಕೆ ಶಿ ಹಿಂದುತ್ವದ ಸದ್ದು ಗದ್ದಲ ಜೋರು. ಇನ್ಫ್ಯಾಕ್ಟ್ ಅವರು ಅಲ್ಲಿಂದ ಬಂದ ಮೇಲೇ ಸ್ವಲ್ಪ ಈ ಸಾಫ್ಟ್ ಹಿಂದುತ್ವದ ಮಾತುಗಳೆಲ್ಲ ಜಾಸ್ತಿ ಆಗಿದ್ದು. ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುತ್ತೇನೆ ಅಂತೆಲ್ಲ ಅವರು ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್. ಈಗ ದೆಹಲಿ ಅಂಗಳದಲ್ಲಿ ಪವರ್ ಶೇರಿಂಗ್ ಪಾಲನ್ನು ಕೇಳಿದ್ದಾರೆ ಡಿ ಕೆ ಶಿವಕುಮಾರ್. ಅದರ ಜೊತೆಗೆ ಕರ್ನಾಟಕದ ಅಂಗಳದಲ್ಲಿ ಸಾಫ್ಟ್ ಹಿಂದುತ್ವದ ಸದ್ದನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಏನೇನು ಡೆವಲಪ್ಮೆಂಟ್ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇತ್ತ ಸಿ ಎಂ ಆಪ್ತ ಸಚಿವರ ಪವರ್ ಶೇರಿಂಗ್ ಫೈಟ್ ಮುಗಿದು ಎಲ್ಲ ತಣ್ಣಗಾಗ್ತಿರೋ ಹೊತ್ತಲ್ಲಿ ಅವರೀಗ ಸೈಲೆಂಟಾಗೆ ಸಾಫ್ಟ್ ಹಿಂದುತ್ವದ ದಾಳವನ್ನು ಉರುಳಿಸಿದ್ದಾರೆ. ಸಿ ಎಂ ಆಪ್ತ ಸಚಿವರ ಪೂರ್ಣಾವಧಿ ಸಿ ಎಂ ದಾಳಕ್ಕೆ ಡಿ ಕೆ ಶಿವಕುಮಾರ್ ಕೌಂಟ್ರ್ ಕೊಟ್ಟಿದ್ದಾರೆ. ಹಾಗಾದರೆ ಒಂದಕ್ಕೊಂದು ಸಂಬಂಧ ಇದೆಯಾ ಅಥವಾ ಇದು ಕಾಕತಾಳೀಯನ? ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ದೈವಭಕ್ತ ಅಂತಕ್ಕಂಥ ನಿನ್ನೆ ಮೊನ್ನೆ ಪ್ರೂವ್ ಆಗಿರೋದೇನಲ್ಲ, ಮೊದಲಿಂದನೂ ಇದೆ. ಬಟ್ ಅವರು ಹಿಂದುತ್ವದ ವಿಚಾರವಾಗಿ ಮಾತನಾಡಿದ್ದೇ ತುಂಬ ಹೈಲೈಟ್ ಆಗಿದ್ದು. ಹಿಂದುತ್ವದ ವಿಚಾರವಾಗಿ ಅವ್ರು ಮಾತನಾಡಿರಲಿಲ್ಲ, ಇತ್ತೀಚೆಗೆ ಮಾತನಾಡಿದ್ದಾರೆ. ಸೊ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತಕ್ಕಂಥದ್ದು, ಅಥವಾ ಈ ನಡೆ ನುಡಿಗಳ ಮುಖಾಂತರ ಹೈಕಮಾಂಡ್ಗೆ ಅಥವಾ ಕೆಲವರಿಗೆ ಒಂದಷ್ಟು ಮೆಸೇಜ್ಗಳನ್ನು ಕಳಿಸುವಂತಹ ಕೆಲಸವನ್ನು ರಾಜಕೀಯದಲ್ಲಿ ಮಾಡ್ತಾರೆ. ಅದನ್ನು ಅವ್ರು ಬಾಯ್ಬಿಟ್ಟು ಹೇಳಲ್ಲ, ಸುಮ್ಮನೆ ಆ ರೀತಿ ಒಂದು ಬಾಣ ಬಿಡ್ತಾರೆ. ಇವರು ಹಾಗೆ ಬಾಣ ಬಿಟ್ಟರಾ, ಹಿಂದುತ್ವದ ಬಾಣ, ಗೊತ್ತಿಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಇತ್ತೀಚೆಗೆ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಪಕ್ಷಕ್ಕೆ ನನ್ನ ಅವಶ್ಯಕತೆ ಇಲ್ಲ ಅಂದರೆ ನನಗೆ ಬೇರೆ ಮಾರ್ಗವಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ಮರುದಿನ ಸೆಂಟ್ರಲ್ ಮಿನಿಸ್ಟರ್ ಜೊತೆ ಒಂದು ಸೆಲ್ಫಿ ತೊಗೊಂಡು ಅದನ್ನು ವೈರಲ್ ಮಾಡಿದ್ರು. ಅಂದರೆ ಅವ್ರು ಏನು ಮೆಸೇಜ್ ಕೊಡಬೇಕಾಗಿತ್ತು ಅದನ್ನು ಪಾಸ್ ಮಾಡಿಬಿಟ್ರು. ಈಗ ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವದ ಮಾತು ಕೂಡ ಅದೇ ಆ್ಯಂಗಲ್ನಲ್ಲೇ ಕಂಡು ಬರ್ತಾ ಇದೆಯಾ ಹೇಗೆ ಅಂತ? ಅರವಿಂದ್, ಒಂದು ಸ್ಪಷ್ಟ, ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಆ ಮಾತನ್ನು ಹೇಳಿದ್ರೆ ಬಹುಶಃ ಪಕ್ಷದ ಒಳಗಿನ ಅವರ ವಿರೋಧಿಗಳು ಕೂಡ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪಾರ್ಟಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಕಮಿಟ್ಮೆಂಟ್ ಅಂಥದ್ದು, ಅಥವಾ ಹೈಕಮಾಂಡ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ನಿಷ್ಠೆ ಅಂಥದ್ದು ಅನ್ನುವಂಥದ್ದು ಕಳೆದ ಕೆಲವು ದಶಕಗಳಿಂದ ಸಾಬೀತಾಗಿರುವಂಥದ್ದು ಮತ್ತು ಪದೇ ಪದೇ ಅದು ಸಾಬೀತಾಗ್ತಾ ಬಂದಿರುವಂಥ ವಿಚಾರ. ಆದರೆ ಸಮಯ, ಸಂದರ್ಭ, ಪರಿಸ್ಥಿತಿ ಜೊತೆಗೆ ನಡೆದಂಥ ಕೆಲವು ಬೆಳವಣಿಗೆಗಳು ಒಂದು ರೀತಿಯಲ್ಲಿ ಆ ಚರ್ಚೆಯನ್ನು ಹುಟ್ಟು ಹಾಕಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ಅದನ್ನು ಡಿ ಕೆ ಶಿವಕುಮಾರ್ ಅವರು ಎಲ್ಲೊಂದು ಕಡೆ ಶಿವರಾತ್ರಿ ಆಚರಣೆಗೆ ಹೋಗುವ ಮುಂಚಿತವಾಗಿಯೂ ಕೂಡ ಹೇಳ್ತಾರೆ, ನೋಡ್ರಪ್ಪ ನಾನು ಅಲ್ಲಿ ಹೋಗಿದ್ದೀನಿ, ಬೇರೆ ಬೇರೆ ಕುಂಭಮೇಳ ಇರ್ಬೋದು, ಬೇರೆ ಬೇರೆ ಕಡೆ ಹೋಗಿರುವಂಥದ್ದು ನನ್ನ ವೈಯಕ್ತಿಕ ನಂಬಿಕೆ, ಅದಕ್ಕೂ ರಾಜಕಾರಣಕ್ಕೂ ಮಿಕ್ಸ್ ಮಾಡುವಂಥದ್ದು, ಅಥವಾ ನಾನು ಶಿವರಾತ್ರಿಗೆ ಹೋದ್ಕೊಳ್ಳೆ ಇಲ್ಲಿ ಅಮಿತ್ ಶಾ ಅವ್ರ ಜೊತೆ ಭೇಟಿ ಮಾಡ್ತೀನಿ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದು ಅರ್ಥರಹಿತವಾಗಿರುವಂಥದ್ದು, ಅದು ಸರಿಯಲ್ಲ ಅನ್ನುವಂಥ ಒಂದು ಸಮರ್ಥನೆಯನ್ನು ಕೊಟ್ಟು ಹೋಗಿದ್ರು. ಆದರೆ ಅವರ ಪ್ರತಿ ಹಂತದ ನಡೆ ನುಡಿಯಲ್ಲೂ ಕೂಡ ಇದಕ್ಕೆ ನೆರಳು ಅನ್ನುವಂಥ ರೀತಿಯಲ್ಲಿ ಆದ ಬೆಳವಣಿಗೆಗಳು ಪ್ಲಸ್ ಅವ್ರು ನಡೆದುಕೊಂಡದಕ್ಕೂ ಏನೋ ಒಂದು ರೀತಿಯ ಸಿಂಕ್ ಆಯಿತು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಶುರು ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಆನಂತರ ಕಾಂಗ್ರೆಸ್ನ ನಾಯಕರೊಬ್ಬರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಂಥದ್ದು ಅಥವಾ ವಿರೋಧ ವ್ಯಕ್ತಪಡಿಸಿದಂಥದ್ದು ಅದು ಬಹಿರಂಗ ಚರ್ಚೆಗೆ ತಂದು ಬಿಡ್ತು. ಇಷ್ಟೆಲ್ಲ ಆದ ಬೆಳವಣಿಗೆ ನಂತರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಏನೋ ಬಿಂಬಿಸೋ ರೀತಿ ನಡ್ಕೊಳ್ತಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಆಗಿರುವಂಥ ಬೆಳವಣಿಗೆಗಳನ್ನು ರಾಜಕೀಯವಾಗಿ ಪ್ರತಿಯೊಬ್ಬರು ಕೂಡ ಅವರವರ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳುವ ಮಧ್ಯದಲ್ಲಿ ಸಹಜವಾಗಿಯೇ ಪರವಿರುದ್ಧವಾದ ಚರ್ಚೆಗಂತೂ ಗ್ರಾಸವಾಗಿರುವಂಥದ್ದು ಹೌದು. ಆದರೆ ಇದೇ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಆ ಸಂದರ್ಭದಲ್ಲಿ ಇಂತಹ ಘಟನಾವಳಿಗಳು ನಡೆದಿರುವಂಥದ್ದು ಸಹಜವಾದ ಚರ್ಚೆಯನ್ನು ಹುಟ್ಟಾಕದಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗೆ. ಕಾಕತಾಳೀಯ ಕೂಡ ಇರಬಹುದು, ಸಾಧ್ಯತೆ ಇದೆ. ಆ ಸಂದರ್ಭದಲ್ಲೇ ಹಿಂದುತ್ವದ ವಿಚಾರ ಪ್ರಸ್ತಾಪ ಆಗಿದ್ದು. ಬಟ್ ಅವ್ರಿಗಿಂತ ಕಾಂಗ್ರೆಸ್ ನಾಯಕರಿಂದ BJP ಅವರೆಲ್ಲ ತುಂಬ ರಿಯಾಕ್ಟ್ ಮಾಡಿಬಿಟ್ರು. ನಮ್ಮ ಪಕ್ಷಕ್ಕೆ ಬಂದರೆ ಸ್ವಾಗತ, ಬಲ ಬರುತ್ತೆ, ಹಾಗೆ ಹೀಗೆ ಅಂತ ಓವರ್ ಆ್ಯಕ್ಟ್ ಮಾಡಿದ್ರ ಅಂತ ಕೂಡ ಒಂದೊಂದು ಸರ್ತಿ ಅನುಮಾನ ಮೂಡುತ್ತೆ. ರಾಜಕೀಯದಲ್ಲಿ ಯಾವುದು ನಿಂತ ನೀರಲ್ಲ. ನೋಡೋಣ ಏನಾಗುತ್ತೆ ಅಂತ.